ಹಲೋ ನಮಸ್ತೆ ಎಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಗೀತ ವಿದ್ವಾನವರಾದ ಎಚ್ ರಂಗಸ್ವಾಮಿ ಅವರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಹಾರ್ಮೋನಿಯಂ ಮತ್ತು ಕೀಬೋರ್ಡ್ ತರಗತಿಗಳು ಇಲ್ಲಿ ತಗೋತಾ ಇದ್ದಾರೆ. ಇದರಲ್ಲಿ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇವರ ಬಗ್ಗೆ ನಾವು ಪರಿಚಯನ ಮಾಡ್ಕೊಳ್ಳೋಣ ಬನ್ನಿ. ಇವರು ಹಾರ್ಮೋನಿಯಂ ಮತ್ತೆ ಕೀಬೋರ್ಡ್ ಮತ್ತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಇವರು ಮಹಾನ್ ಕಲಾವಿದರು ಅಂತಾನೆ ಹೇಳ್ಬೋದು. ಇವರು ತರಗತಿಗಳನ್ನ ಕೂಡ ತಗೋತಾರೆ. ಬನ್ನಿ ನೋಡೋಣ. ತರಗತಿಗಳು ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ದಾರೆ. ಬನ್ನಿ, ಈಗ ಮಕ್ಳುಗಳಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಅದೇ ಒಂದು ಇಂಟ್ರೆಸ್ಟ್, ನಿಮ್ಗೆ ಈ ವಿದ್ಯೆಯನ್ನ ಕಲಿಯೋದಕ್ಕೆ ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಸಿಕ್ತು ಅಂತ? ನಮ್ಮ ತಾತವರು ಯಕ್ಷಗಾನ ಬೆಸ್ಟ್ರು. ನಮ್ಮ ತಾತರು ಸುಮಾರು ಸಾವಿರಾರು ಯಕ್ಷಗಾನ ನಾಟಕಗಳನ್ನ ಹಾಕಿದ್ದಾರೆ. ತದನಂತರ ತಂದೆಯವರು ಕಲ್ತರು, ನಮ್ಮ ಚಿಕ್ಕಪ್ಪ ಅವರು ಕಲ್ತರು. ಹೀಗಾಗಿ ನಾನು ಕೂಡ ಸಂಗೀತವನ್ನ ಅವ್ರ ಕಡೆಯಿಂದ ಬಂತು, ಬಳುವಳಿಯಾಗಿ ಬಂದಿದೆ ಸಂಗೀತ. ಓಕೆ, ನಿಮ್ ತಂದೆಯವರು ಫಸ್ಟ್ ನಿಮ್ಗೆ ಗುರುಗಳು. ಓಕೆ, ಅಲ್ಲಿಂದ ನಿಮ್ಗೆ ಪುನಾದಿ ಅಂತಾನೆ ಹೇಳ್ಬೋದು. ನಿಮ್ಗೆ ಅದ್ರ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಬಂತು. ಹೌದು. ಓಕೆ, ನಿಮ್ ತಂದೆಯವರು ಏನಾದ್ರು ಫಂಕ್ಷನ್ ಮತ್ತೆ ಅವರು ಸಂಗೀತ ಇದ್ರಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನಾದ್ರು ಡ್ರಾಮಾ ಮಾಡಿಸ್ತಾರ ಅವರು. ನಾಟಕಗಳಲ್ಲಿ ಕರ್ಕೊಂಡು ಹೋಗೋರು. ನಾನು ಜೊತೆಯಲ್ಲಿ ಹೋಗ್ತಿದ್ದೆ. ನಾನು ಕೂಡ ಅವ್ರ ಜೊತೆಲಿ ಹಾರ್ಮೋನಿಯಂ ನುಡಿಸ್ತಿದ್ದೆ. ಹೀಗೆ ಎಲ್ಲ. ನಾನು ವೀಣೆ ಕಲ್ತಿದ್ದೀನಿ. ಫಸ್ಟ್ ಹಾಡುಗಾರಿಕೆ, ಆಮೇಲೆ ವೀಣೆ, ಆಮೇಲೆ ಕೀಬೋರ್ಡ್, ಹಾರ್ಮೋನಿಯಂ ಇಷ್ಟನ್ನು ಕಲ್ತಿದ್ದೀನಿ. ಕರ್ನಾಟಕ ಸಂಗೀತದಲ್ಲಿ ವಿದ್ವತ್ತಾಗಿದೆ, ಜೂನಿಯರ್ ಸೀನಿಯರ್ ವಿದ್ವತ್ತಾಗಿದೆ. ತಮ್ಮ ಸ್ವತಃ ಅವರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಹುಲ್ಲುಕಟ್ಟೆ ಗ್ರಾಮ, ಅಲ್ಲಿ ನಾವು ನಮ್ಮ ತಂದೆಯವ್ರು ನೆಲೆಸಿದ್ರು. ಜಮೀನು ಕೂಡ ಇದೆ ಅಲ್ಲಿ. ತದನಂತರ ಅಲ್ಲಿ ಎಲ್ಲ ನಮ್ಮ ತಂದೆಯವ್ರ ನಾಟಕಗಳಿಗೆ ಹೋಗೋರು. ನಾನು ಡ್ರಾಮಾಗಳಿಗೆ ಹೋಗ್ತಿದ್ದೆ. ನಾಟಕ ತುಂಬಾ ನಾಟಕಗಳನ್ನ ಹಾಡಿಸಿದ್ದೀನಿ. ಆಮೇಲೆ ನನಗೆ ಸಂಗೀತದ ಗೀಳು ಬಹಳ ಬಂತು. ಆಮೇಲೆ ಸಂಗೀತ ಜೂನಿಯರ್ ನಮ್ಮ ತಂದೆಯವ್ರ ಹತ್ರ ಮಾಡ್ಕೊಂಡೆ. ಆಮೇಲೆ ನಾವು ಊರ್ ಬಿಟ್ಟು ಸಂಗೀತ ಸೀನಿಯರ್ ಮಾಡ್ಕೊಳಕೋಸ್ಕರ ಹಿರಿಯೂರಿಗೆ ಬಂದೆ. ಹಿರಿಯೂರಿಗೆ ಬಂದು ಅಲ್ಲಿ ವರ್ಷಗಳ ಕಾಲ ಕೆಲವು ಗುರು ರಾಮಸ್ವಾಮಿಗಳು, ವಿದ್ವಾನ್ ರಾಮಸ್ವಾಮಿಗಳು ಅಂತ ಗುರುಗಳ ಹತ್ರ ಸೀನಿಯರ್ ಮಾಡ್ಕೊಂಡೆ. ಆಮೇಲೆ ಚಿತ್ರದುರ್ಗದಲ್ಲಿ ಎಚ್.ಎನ್. ನಾರಾಯಣಪ್ಪನವರು ವಿದ್ವಾನ್, ಅವ್ರ ಹತ್ರ ಕರ್ನಾಟಕ ಸಂಗೀತ ವಿದ್ವತ್ ಪಾಸ್ ಮಾಡ್ಕೊಂಡೆ. ಆಮೇಲೆ 2002ರಲ್ಲಿ ಜಾಬ್ ಆಯ್ತು ನನಗೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಅದನ್ನು ಕೆಲಸ ಮಾಡಿದೆ. ಪಾಠನೂ ನಾನು ಮಾಡ್ಕೊಂಡ್ ಬಂದೆ. 20 ವರ್ಷ ಸರ್ವಿಸ್ ಸಿಕ್ತು, ಗೌರ್ಮೆಂಟ್ ಕೆಲಸ. ಇಷ್ಟೆಲ್ಲ ಮಾಡಿ ಇನ್ನು ಸಂಗೀತವನ್ನ ಪಾಠ ಮಾಡ್ತಾ ಇದ್ದೀನಿ, ಮುಂದುವರಿಸ್ತಾ ಇದ್ದೀನಿ. ಅಂದ್ರೆ ನಾನು ಬಾಲ್ಯದಲ್ಲಿ ನಿಮ್ಮ ಜೀವನ ಹೇಗಿತ್ತು ಸರ್? ಬಾಲ್ಯದಿಂದನೇ ನೀವು ನನಗೆ ಇಂಟ್ರೆಸ್ಟ್ ಬಂತು. ಬಾಲ್ಯದಲ್ಲಿ 3ನೇ ತರಗತಿಯಿಂದ ನಮ್ಮ ತಂದೆಯವ್ರ ಹತ್ರ ನಾನು ಸಂಗೀತ ಅಭ್ಯಾಸ ಮಾಡಿದ್ದೆ. ಶಿರಾ ತಾಲೂಕಲ್ಲೇ ಇವರೊಬ್ಬರೇ ಇರೋದು. ವಿದ್ವತ್ತಾಗಿರೋ ಸಂಗೀತದಲ್ಲಿ ವಿದ್ವತ್ತಾಗಿರೋದು ಇವರೊಬ್ಬರೇ ಸರ್ ಇರೋದು, ರಮೇಶ್ ಸರ್ ಅಂತ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಾಕಿದೀವಿ ನಮ್ಮ ಮಗುನ. ಚೆನ್ನಾಗಿ ಹೇಳ್ತಿದ್ದೇನೆ. ಜೂನಿಯರ್ ಕ್ಲಾಸ್ ಮುಗೀತಾ ಇದೆ. ಶಿರಾ ತಾಲೂಕಲ್ಲಿ ಶಿರಾ ಊರಲ್ಲಿ ಸರ್ ಒಬ್ಬರೇ ಇರೋದು. ಮತ್ತೆ ಡೊನೇಷನ್ ನೋಡ್ಕೊಂಡ್ರು ಕಡಿಮೆನೆ. ಮತ್ತೆ ಬೇರೆ ಕಡೆ ಏನ್ ಬಿಸ್ನೆಸ್ ಆ ತರ ನಡೆಯುತ್ತೆ. ಆದ್ರೆ ಸರ್ ಬಡ ಮಕ್ಕಳು ಆಗಿರ್ಬೋದು ಹಂಗೆಲ್ಲ ಬಂದ್ರೆ ಹೇಳ್ಕೊಡ್ತಾರೆ. ಆಮೇಲೆ ಏಜ್ ಲಿಮಿಟ್ ಇಲ್ಲ, ಮಕ್ಕಳಿಂದನೂ ಸೀನಿಯರ್ ವರ್ಗೂ ಬರ್ತಾರೆ.
ಅಂದ್ರೆ ನಿಮ್ಗೆ ಹೇಗ್ ಅನಿಸ್ತು ಸೇರ್ಸಿದಾದ್ಮೇಲೆ ಅವರು ಈ ಇದ್ರಲ್ಲಿ ತಾಲೂಕಲ್ಲಿ ಅಷ್ಟೇ ಹೇಳ್ಕೊಡ್ತಿದ್ರಲ್ಲ ಅದ್ ನಮ್ ಪುಣ್ಯ ಅನ್ಬೇಕಷ್ಟೇ ಅಲ್ವಾ. ಅಷ್ಟೇ ಸಂಗೀತ ಶಾಸ್ತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಿದ್ದಾರೆ ನೇರವಾಗಿ ಅಂದ್ರೆ ನಮ್ ಪುಣ್ಯ ಅವ್ರು ಸಿಕ್ಕಿರೋದು. ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ, ಅದು ಆಗಲ್ಲ. ಈ ತರ ಮ್ಯೂಸಿಕಲ್ ಆಗಿ ಹೇಳ್ಕೊಟ್ರೆ ಮಕ್ಳಿಗೂ ಅನುಕೂಲ ಆಗುತ್ತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆನೆಸು ಚಿಂತೆಯ ಅಳಿಸು. ಶಾಂತಿ ಮೂಡಿಸು. ಒಂದಿತ್ತೆ ನಿನಗೆ ಗಣನಾಥ, ಮೊದಲೊಂದಿತ್ತೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಗಳ ನಾಥ, ಬಂದ ವಿಘ್ನ ಕಳೆಗಳ ನಾಥ. ಬಂದಿತ್ತೆ ನಿನಗೆ ಗಣನಾಥ. ಕಷ್ಟವಾಗಿತ್ತು ಅವಾಗ ನಾನು ಕೂಡ SSLC ಓದ್ತಿದ್ದೆ. ಆಮೇಲೆ ನಾಟಕ ಹಾಡ್ಸೋದ್ ಕಲ್ತ್ಕೊಂಡೆ, ಹಳ್ಳಿಗಳಿಗೆ ಹೋಗಿ ಡ್ರಾಮಾ ಆಡಿಸ್ದೆ. ಆಮೇಲೆ ಸೀನಿಯರ್ ಮಾಡ್ಕೋಬೇಕು, ಜೂನಿಯರ್ ನಮ್ಮ ತಂದೆ ಹತ್ರ ಆಗಿತ್ತು ಅವಾಗ ಹಿರಿಯೂರಿ ಬಂದೆ. ಹಿರಿಯೂರಿ ಬಂದು ವಿದ್ವಾನ್ ಎಂ ರಾಮಸ್ವಾಮಿ ಅವ್ರ ಹತ್ರ ಸೀನಿಯರ್ ಪಾಸ್ ಮಾಡ್ಕೊಂಡೆ. ಆ ಇಸ್ವಿಗಳು ನೋಡಿ ಹೇಳ್ಬೇಕು. ಹಾಗಾಗಿ ಆಮೇಲೆ ವಿದ್ವತ್ ಮಾಡ್ಕೊಂಡೆ HN ಅಣ್ಣಪ್ಪನವ್ರ ಹತ್ರ. ಆಮೇಲೆ ಹೈಸ್ಕೂಲ್ ಟೀಚರ್ ಕೆಲಸ ಸಿಕ್ತು. 20 ವರ್ಷ ಫಸ್ಟ್ ಬೇವನಹಳ್ಳಿಯಲ್ಲಿ, ಸಿರಾಜ್ ತಾಲೂಕ್ ಬೇವನಹಳ್ಳಿಯಲ್ಲಿ ಸಂಗೀತ ಶಿಕ್ಷಕರಾಗಿ 9 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಸಿರಾಜ್ ಟೌನ್ ಗರ್ಲ್ಸ್ ಜೂನಿಯರ್ ಕಾಲೇಜಲ್ಲಿ ಹೈಸ್ಕೂಲ್ ಸೆಕ್ಷನ್ ಅಲ್ಲಿ 11 ವರ್ಷ ಕೆಲಸ ಮಾಡಿದೆ. ರಿಟೈರ್ಡ್ ನಿವೃತ್ತಿ ಬಂದೆ. ಈಗ ಮನೆಯಲ್ಲಿ ಪಾಠ ಮಾಡ್ಕೊಂಡಿದ್ದೀನಿ. ಕೆಲವು ಕಡೆ ಪಾಠ ಹೋಗ್ತೀನಿ, ಹಿರಿಯೂರು ಹೋಗ್ತೀನಿ, ವಸ್ತುರ್ಗ ಹೋಗ್ತೀನಿ, ಶ್ರೀರಾಮ್ಪುರ ಅಲ್ಲಿಗೆ ಹೋಗ್ತೀನಿ. ಅಂದ್ರೆ ನೀವು ಪ್ರೋಗ್ರಾಮ್ಗಳೆಲ್ಲ ನಡೆಸ್ಕೊಡ್ತೀವಿ? ಪ್ರೋಗ್ರಾಮ್ ಅಲ್ಲಿ ನಡೆಸ್ಕೊಡ್ತೀನಿ. ಚಾಮುಂಡೇಶ್ವರಿ ಪಾಲಯಮ. ನಾನು 2 years ಇಂದ ಬರ್ತಿದ್ದೀನಿ ಇಲ್ಲಿಗೆ. ಸರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡೋದು, ಹೇಳ್ಕೊಡೋದು ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ನಾವು ಪೇಷನ್ಸ್ ಇಂದ ಹೇಳ್ಕೊಡ್ತಾರೆ, ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ ಸರ್. ವಿದ್ವತ್ತು ಜೂನಿಯರು ಸೀನಿಯರು ಎಲ್ಲ ಇಲ್ಲೇ ಮಾಡ್ಬೇಕು ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನಾನು ವರ್ಣಗಳು ಗೀತೆಗಳು ಎಲ್ಲ ಕಲ್ತಿದ್ದೀನಿ. ಜೂನಿಯರ್ ಪಾಠ ಆಗ್ತಿದೆ. ನನ್ನ ಶಿಷ್ಯರು ಕೂಡ ಜಾಬ್ ಅಲ್ಲಿ ಕೂಡ ಇದಾರೆ, ಗವರ್ಮೆಂಟ್ ಜಾಬ್ ಅಲ್ಲಿ ಕೂಡ ಇದಾರೆ. ಆಮೇಲೆ ಪ್ರೈವೇಟ್ ಆಗಿ ಪಾಠ ಮಾಡ್ತಾರೆ ಮನೆಯಲ್ಲಿ. ಸುಮಾರು 1000 ಜನ ಶಿಷ್ಯರನ್ನ ನಾನು ತಯಾರು ಮಾಡಿದೀನಿ, ಇನ್ನು ಮುಂದೆ ಮಾಡ್ತಲೇ ಇದ್ದೀನಿ. ಅಂದ್ರೆ ನಿಮ್ ಹತ್ರ ಬರೋರೆಲ್ಲ ವಯಸ್ಸಿಗೆ ಲಿಮಿಟ್ ಏನಿಲ್ಲ? ಇಲ್ಲ, ನಾವು 6 ವರ್ಷದಿಂದ ಅದ ಸೇರಿಸ್ಕೊಳ್ತೀನಿ ನನ್ನ ಮಕ್ಕಳಿಗೆ. ಯಾಕಂದ್ರೆ ಅಕ್ಷರ ಜ್ಞಾನ ಇರ್ಬೇಕಲ್ಲ. 6 ವರ್ಷದಿಂದ ಯಾರು ಬೇಕಾದ್ರೆ ಯಾವ ವಯಸ್ಸಿನ ಬೇಕಾದ್ರೂ ಕಲಿಬಹುದು. ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಎಲ್ಲಾ ವಿದ್ಯೆನ ಅವ್ರಿಗೆ ಕಳ್ಸಿದೀರಾ? ಅಂದ್ರೆ ನಿಮ್ಗೆ ನೀವೇನ್ ಜೂನಿಯರ್ ಸೀನಿಯರ್ ವಿದ್ವತ್ತು ಎಲ್ಲ ಮಾಡ್ಸಿದ್ರು. ಓಕೆ ಓಕೆ ಓಕೆ. ಹಂಗಾರೆ ಇಲ್ಲಿ ಸ್ಟೂಡೆಂಟ್ ಇದಾರೆ, ಅವರು ತುಂಬಾ ಚೆನ್ನಾಗಿ ಕಲಿತಾ ಇದಾರೆ ಅಂತ ನಾನು ಈಗ ತಾನೇ ನೋಡ್ದೆ ಮತ್ತೆ ಕೇಳಿಸ್ಕೊಂಡೆ. ಚೆನ್ನಾಗಿ ಆಡ್ತಾ ಇದಾರೆ. ಅವರು ಅಷ್ಟೇ ತಾಳಕ್ಕೆ ತಕ್ಕನಂಗೆ ಅವರು ಹೇಳ್ತಾ ಇದ್ದಾರೆ, ಆಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನ ನೀವು ಕೀಬೋರ್ಡ್ ಅಲ್ಲಿ ಪರಿಣಿತರ ಅಂತ? ಹಾರ್ಮೋನಿಯಂ ಪರಿಣಿತ, ಪರಿಣಿತ ಬಂದಿದ್ದೀನಿ. ಕೀಬೋರ್ಡ್ ಅಲ್ಲೂ ಅಷ್ಟೇ, ಹಾಡುಗಾರಿಕೆಲ್ಲೂ ಅಷ್ಟೇ. ಆಮೇಲೆ ವಿಡಿಯೋ ಪಾಠ ಮಾಡ್ತೀನಿ. ಸರ್, ಇಲ್ಲಿವರೆಗೂ ನೀವು ಎಷ್ಟು ಪ್ರೋಗ್ರಾಮ್ ಅಲ್ಲಿ ನೀವು ಕಾರ್ಯಕ್ರಮ ನಡೆಸ್ಕೊಡ್ತೀರಾ? ಸುಮಾರು 100 ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ. 100 ನಡೆಸ್ಕೊಟ್ಟಿದ್ದೀನಿ. ತುಂಬಾ ವರ್ಷಗಳಿಂದ ನಡೆಸ್ಕೊಡ್ತೇನೆ. ಓಕೆ ಓಕೆ ಓಕೆ. ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದೀನಿ ನಾನು, ಈಗಲೂ ಮಾಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ ದಾವಣಗೆರೆ ಮಾಡ್ತಿದ್ದೀನಿ.
ತಿಪ್ಟೂರ್ ಮಾಡ್ತಿದ್ದೀನಿ, ಹೊಸದುರ್ಗ, ಮಧುಗಿರಿ ಹೋಗ್ತಿದ್ದೆ, ಶ್ರೀರಾಮ್ಪುರ ಇಷ್ಟು ಕಡೆ ನಾನು ಪಾಠ ಮಾಡ್ತೀನಿ ಹೋಗಿ. ಓಕೆ, ಅಲ್ಲಿ ಅದು ಆಫ್ಲೈನ್. ಆಫ್ಲೈನ್ ಜಾಸ್ತಿ, ಆನ್ಲೈನ್ ಕಡಿಮೆ. ಓಕೆ ಓಕೆ. ಅಂದ್ರೆ ಆಫ್ಲೈನ್ ಆದ್ರೆ ನಿಮ್ಗೆ ಫೇಸ್ ಟು ಫೇಸ್ ಇದ್ ಮಾಡೋದಕ್ಕೂ ಅವರಿಗೆ ಇಂಟರಾಕ್ಟ್ ಮಾಡೋದು. ಹೌದೌದು, ಅದು ನಮಗೆ ನಮ್ಗೆ ಎದ್ರ ಬದ್ರ ಆದ್ರೆ ಚಂದ. ಹೌದು, ಮಕ್ಕಳಿಗೆ ಕರೆಕ್ಟ್ ಆಗಿ ತಪ್ಪನ್ನು ತಿದ್ದಿ ಹೇಳ್ಕೊಡಲಿಕ್ಕೆ. ಹ್ಮ್. ಇದು ತಂಬೂರಿ ಶ್ರುತಿವಾದ್ಯ. ಓಕೆ. ಇದರಲ್ಲಿ ಬೀಟ್ ಕಡ್ಡು ಶ್ರುತಿ ಇದು ಆಧಾರದ ಮೇಲೆ ಸಂಗೀತವನ್ನ ಹೇಳ್ಕೊಡ್ತೀವಿ ಮಕ್ಕಳಿಗೆ. ತಂಬೂರಿ ಇದು ಶ್ರುತಿವಾದ್ಯವಾಗಿ. ಇದನ್ನ ನೀವು ಇದ್ರಲ್ಲ ನೀವು ಇದು ಸಂಗೀತ ಇದು ಬೇಕೇ ಬೇಕು ಶ್ರುತಿವಾದ್ಯಕ್ಕೋಸ್ಕರ. ಓಕೆ ಓಕೆ. ಇದಿಲ್ಲದೆ ಯಾರು ಸಂಗೀತ ಹೇಳ್ಕೊಡಲ್ಲ. ಓಕೆ. ಇದು ವೀಣೆ, ಇದು ನುಡ್ಸುವ ವಾದ್ಯ ವೀಣೆ, ತಥಾವಾದ್ಯ ಗುಂಪಿ ಸೇರುತ್ತೆ. ಇದಕ್ಕೂ ನೀವು ಸಪರೇಟ್ ಏನಾದ್ರು ಮಕ್ಕಳು ಜಾಯ್ನ್ ಆಗಿದಾರ? ಸಪರೇಟ್ ಬರ್ತಾರೆ, ಒಂದು 5-6 ಜನ ಬರ್ತಿದ್ದಾರೆ. ಸುಮಾರು ಒಂದು 20 ಜನ ಎಕ್ಸಾಮ್ ಕೂಡ ಮಾಡಿಸಿ ಈಗಲೂ ಕೂಡ ಬರ್ತಿದ್ದಾರೆ. ಓಕೆ, ಸಪರೇಟ್ ಸಂಗೀತ ಕಲಿಯಕ್ಕೆ ಬರ್ತಾರೆ, ವೀಣೆ ಕಲಿಯಕ್ಕೆ ಬರ್ತಾರೆ. ವೋಕಲ್ ಅಂಡ್ ವೀಣೆ, ಕೀಬೋರ್ಡ್ ಕಲಿಯಕ್ಕೆ ಬರ್ತಾರೆ ತುಂಬಾ ಜನ. ಇದು ಕೀಬೋರ್ಡ್, ಇದು ಓಕೆ ಓಕೆ. ಇಲ್ಲ ಎಲೆಕ್ಟ್ರಾನಿಕ್ ವಾದ್ಯ, ಇದು ಹಾರ್ಮೋನಿಯಂ. ಓಕೆ. ಇಲ್ಲ ಹಾರ್ಮೋನಿಯಂ ಕೂಡ ನಾನು ತುಂಬಾ ತರಬೇತಿ ಬಂದಿದ್ದೀನಿ ಹಾರ್ಮೋನಿಯಂ ಅಲ್ಲಿ. ಇದು ಹಿರಿಯರಲ್ಲಿ ಸಂಗೀತ ಭೂಷಣ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇದು ಆಮೇಲೆ ತುರುವೇಕೆರೆಯಲ್ಲಿ ಸಂಗೀತ ಸಾಧಕ ಎಂಬ ಬಿರುದನ್ನು ಕೊಟ್ಟು ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಇಲ್ಲಿ ಶಿರಾತಾಲ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನ ಶಿರಾದಲ್ಲಿ ಇಲ್ಲಿ ನಮ್ಮ ಸಾಧನೆ ಗುರುತಿಸಿ ಅಭಿನಂದನಾ ಪತ್ರವನ್ನ ಕೊಟ್ಟಿದ್ದಾರೆ. ಇದೆಲ್ಲ ಇದು ಕಾರ್ಯಕ್ರಮದಲ್ಲಿ ಬಂದಂತ ಪ್ರೆಸೆಂಟೇಷನ್ ಹಿರಿಯರಲ್ಲಿ ಮಾಡಿದೀವಿ. ಹಿರಿಯಲ್ಲಿ ಶ್ರೀ ಏಕನಾಥೇಶ್ವರಿ ಸಂಗೀತ ಕಲಾಮಂದಿರ, ಅಲ್ಲಿ ಕಾರ್ಯಕ್ರಮದಲ್ಲಿ ಹಾರ್ಮೋನಿಯಂವಾಗಿ ವಾದಕನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಶಿರದಲ್ಲಿ ಅನೇಕ, ಇಲ್ಲಿ ದುರ್ಗಮ್ಮ ದೇವಸ್ಥಾನ, ಆಮೇಲೆ ರಾಮೋತ್ಸವದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ. ಆಮೇಲೆ ವಸ್ತುರದಲ್ಲಿ ಗವಿರಂಗಾಪುರ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀವಿ. ತುಮಕೂರಲ್ಲಿ ಕೊಟ್ಟಿದ್ದೀವಿ ಕಾರ್ಯಕ್ರಮ, ವಸ್ತುರ್ಗದಲ್ಲಿ ಕೊಟ್ಟಿದ್ದೀವಿ, ಮಧುಗಿರಿಯಲ್ಲಿ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಕಡೆಯಿಂದ ಕೊಡಿಸಿದ್ದೀವಿ. ಸ್ಟೂಡೆಂಟ್ಸ್ ಕಡೆಯಿಂದ ನಾನು ಅವರಿಗೆ ಪಕ್ಕವಾದ್ಯ ಆಗಿ ಕೆಲಸ ಮಾಡಿದ್ದೀನಿ, ಹಾರ್ಮೋನಿಯಂ ಆಗಿ. ಇಷ್ಟು ಕಡೆಯಿಂದ ಬೆಂಗಳೂರು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಿ ಕೊಟ್ಟಿದ್ದೀರಾ? ಬೆಂಗಳೂರಲ್ಲಿ ಎಲ್ಲಿ ಕೊಟ್ಟಿದ್ದೀರಿ? ಬೆಂಗಳೂರು ಲಾಲ್ಬಾಗ್ ಅಲ್ಲಿ, ಬೇರೆಳ್ಳಿಯಲ್ಲಿ, ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೂ ಕಳಿಸಿದೀನಿ ಮಕ್ಕಳನ್ನ. ಇಲ್ಲಿ ಸಿರಾ ಗರ್ಲ್ಸ್ ಜೂನಿಯರ್ ಕಾಲೇಜಲ್ಲಿ ಹೈಸ್ಕೂಲ್ ಸೆಕ್ಷನ್ ಅಲ್ಲಿ ಸ್ಟೇಟ್ ಲೆವೆಲ್ ವರೆಗೂ ಕಳಿಸಿದೀನಿ ಮಕ್ಕಳನ್ನ ರೆಡಿ ಮಾಡಿ. ಪ್ರತಿಭಾ ಹೌದೌದು, ಸೆಲೆಕ್ಟ್ ಆಗಿ ತುಂಬಾ ಖುಷಿ ಆಯ್ತು. ಅಂದ್ರೆ ಆ ಮಕ್ಳುಗಳಿಗೆ ಏನಂದ್ರೆ ಸರ್ಕಾರಿ ಶಾಲೆ ಅಂದ ತಕ್ಷಣ ಮಕ್ಳುಗಳಿಗೆ ಪ್ರತಿಭಾ ಕಾರಂಜಿ ಅನ್ನೋದೇ ಒಂದೇ ಅವ್ರಿಗೆ ಆಧಾರ. ಇನ್ನು ಪ್ರೈವೇಟ್ ಸ್ಕೂಲಲ್ಲಿ ಅವರು ಸಪರೇಟ್ ಆಗಿ ಕಲಿಸ್ಬಿಟ್ಟು ಅವರು ಕಾಂಪಿಟೇಷನ್ ನ ಇದ್ ಮಾಡ್ತಾರೆ. ಬಟ್ ಸರ್ಕಾರಿ ಶಾಲೆಯಲ್ಲಿ ಅದು ಮಾತ್ರನೇ ಅವೈಲಬಲ್ ಇರುತ್ತೆ. ಅವ್ರು ಅದ್ರ ಮೂಲಕನೇ ಅವರು ಇಂಪ್ರೂವ್ ಆಗ್ಬೇಕು. ಹೌದು, ಅಲ್ಲಿ ಸಂಗೀತನೂ ಬರುತ್ತೆ, ಹಾಡುನು ಬರುತ್ತೆ, ಮತ್ತೆ ಇದೆಲ್ಲ ಬರುತ್ತೆ. ಸೀನಿಯರ್ ಅವಾಗ ಊರಲ್ಲಿ ಹೇಳ್ಕೊಡೋರ್ಲಿಲ್ವಲ್ಲ, ಅವಾಗ ಸಂಗೀತ ಕಲಿಯಕ್ಕೋಸ್ಕರ ಸೀನಿಯರ್ ಮಾಡ್ಕೊಳಕ್ಕೆ ಊರ್ ಬಿಟ್ಟು ಬಂದೆ, ಊರೇ ಬಿಟ್ಟಿದ್ದೆ. ಸಂಗೀತ ಕಲಿಯಕ್ಕೆ ಸೀನಿಯರ್ ಮಾಡ್ಕೊಳ್ಳೋಕೆ, ಸಂಗೀತ ಕಲಿಯಲಿಕ್ಕೆ ಊರೇ ಬಿಟ್ಟಿದ್ದೆ ನಾನು. ಮತ್ತೆ ನಿಮ್ ತಂದೆ ತಾಯಿ ಪ್ರೋತ್ಸಾಹ ಮಾಡಿದ್ರ? ಅದಕ್ಕೆ ಪ್ರೋತ್ಸಾಹ ಮಾಡಿದ್ರು. ಮತ್ತೆ ಊರು ಬಿಟ್ಟು ಬಂದಿದ್ದೀನಿ, ಊರ್ ಬಿಟ್ಟು ಬಂದು ಅಲ್ಲೆಲ್ಲ ಹಿರಿಯೂರು ತಾಲೂಕಲ್ಲಿ ಡ್ರಾಮಾಗಳು ಆಡ್ತಿದ್ದೆ ಅಲ್ಲಿ ಅಲ್ಲಿ. ಅವಾಗ ಅವ್ರಿಗೆ ಗೊತ್ತಾಯ್ತಾ ಕರ್ಕೊಂಡ್ ಹೋಗಕ್ ಬರ್ಲಿ? ಗೊತ್ತಾಯ್ತು, ಬರೋರು ನೀವ್ ಹೋಗ್ತಿರ್ಲಿಲ್ಲ? ಇಲ್ಲ, ಹೋಗ್ತಿದ್ದೆ, ಊರಿಗೆ ಹೋಗ್ತಿದ್ದೆ. ಅದೇ ಊರ್ ಬಿಟ್ಟು ಬಂದ್ವಿ ಕಲಿಯೋದಕ್ಕೋಸ್ಕರ ಇಲ್ಲಿ ಹೋಗ್ತಿದ್ದೆ, ಬರ್ತಿದ್ದೆ. ಅವರು ಎಲ್ಲ ಬರೋರು ನೋಡ್ಕೊಂಡು ನಾನು ಊರಿಗೆ ಹೋಗ್ತಿದ್ದೆ. ಅಂದ್ರೆ ತುಂಬಾ ಕಷ್ಟಪಟ್ಟು ಕಲ್ತಿರೋದು ವಿದ್ವಾನ. ಓಕೆ. ವಿದ್ವತ್ ಮಾಡ್ಕೊಂಡೆ ಜಾಬ್ ಆಯ್ತು. ಇಮಿಡಿಯೇಟ್ ಜಾಬ್ ಆಯ್ತಾ? ಇಮಿಡಿಯೇಟ್ಲಿ ಜಾಬ್ ಆಯ್ತು. 2002ರಲ್ಲಿ 20ರಲ್ಲಿ ನಿವೃತ್ತಿ ಹೊಂದಿದೆ. 20 ವರ್ಷ ಸರ್ವಿಸ್ ಇತ್ತು ಅಷ್ಟೇ, ಗವರ್ಮೆಂಟ್ ಸರ್ವಿಸ್. 2002ರಲ್ಲಿ ನಿಮಗೆ ಜಾಬ್, ಗವರ್ಮೆಂಟ್ ಜಾಬ್. ಹೌದು. ಈಗ ಮನೆಯಲ್ಲಿ ಪಾಠಗಳು ಮಾಡ್ಕೊಂಡಿದೀನಿ. ಬೇರೆ ಕಡೆ ಬೇರೆ ಎಲ್ಲ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಮಾಡಕ್ ಹೋಗ್ತೀನಿ. ಇಲ್ಲಿ ಶಿರದಲ್ಲಿ ಮಾಡ್ತೀನಿ. ಅಂದ್ರೆ ಬೇರೆ ಕ್ಲಾಸ್ ಪ್ರೈವೇಟ್ ಎಲ್ಲ ಹೋಗ್ತೀನಿ. ಹೋದ್ರೆ ನೀವು ಹೋಗ್ತೀನಿ. ಅಂದ್ರೆ ಪ್ರೈವೇಟ್ ನಿಮ್ದೇ ಆದಂತ ಪ್ರೈವೇಟ್ ಶಾಲೆಯನ್ನು ತೆರೆದಿದ್ದೀರಾ? ತೆಗೆದಿದ್ದೀನಿ, ನಿವೃತ್ತಿ ಹೊಂದಿದ್ದೀನಿ. ಈಗ ಆರಾಮ ಮನೆಯಲ್ಲಿ ಕ್ಲಾಸಸ್ ಮಾಡ್ತೀನಿ. ಶ್ರೀ ಏಕನಾಥೇಶ್ವರಿ ಗಾನ ವಿದ್ಯಾಲಯ ಅಂತ ಹೇಳ್ಬಿಟ್ಟು ಶಾಲೆಯನ್ನು ತೆರೆದಿದ್ದೀನಿ.
ಓಕೆ. ಇಲ್ಲಿ ಅನೇಕ ಜನ ಮಕ್ಕಳು ಬರ್ತಾರೆ, ಹೇಳ್ಕೊಡ್ತೀನಿ. ಹ್ಮ್. ಜೂನಿಯರ್ ಸೀನಿಯರ್ ವಿದ್ವತ್ ಎಲ್ಲ ಬರ್ತಿದ್ದಾರೆ, ವೀಣೆಗೆ ಬರ್ತಿದ್ದಾರೆ, ಕೀಬೋರ್ಡ್ ಕಲಿಯಕ್ಕೆ ತುಂಬಾ ಜನ ಮಕ್ಕಳು ಬರ್ತಾರೆ. ನೀವ್ ಎಷ್ಟನೇ ಕ್ಲಾಸ್ ಅಮ್ಮ? ನಾನು ಇವಾಗ 8th ಓದ್ತಿದ್ದೀನಿ. 8th ಓದ್ತಿದ್ದೀರಾ ಅಂದ್ರೆ 6th ಕ್ಲಾಸ್ ಅಲ್ಲಿ ನೀವು ಜಾಯಿನ್ ಆಗಿದ್ದು. ಓಕೆ. ನೀವ್ ಇದೇ ಏರಿಯಾದಲ್ಲಿ ಇರೋದು? ಇಲ್ಲ, ಬಾಲಾಜಿ ನಗರದಲ್ಲಿ ಇರ್ತೀನಿ. ಶಿರಾದಲ್ಲೇ? ಶಿರಾ. ಓಕೆ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಹಾಡು, ಚೆನ್ನಾಗ್ ಕಲ್ತಿದ್ದೀರಾ ತಾಳಬದ್ಧವಾಗಿ. ಹಾ ಪುಟ್ಟಿ, ನಿಮ್ ಹೆಸರು? ಹರಿಣಿ. ನೀನ್ ಯಾವ ಕ್ಲಾಸ್ ಓದ್ತಿದ್ಯಪ್ಪ? 3rd. ನೀನ್ ಎಷ್ಟು ವರ್ಷದಿಂದ ಕಲಿತಾ ಇದ್ದೆ ಸಂಗೀತ? 1. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. ಏನನ್ ಕಲ್ತಿದ್ಯಾ ಪುಟ್ಟಿ? ಗೀತೆಗಳು ಅಂದ್ರೆ ನಿಮ್ಗೆ ಚರಣ ಹಾಡು ಸರಿಗ ಫಸ್ಟ್ ಇದ್ರಲ್ಲಿ ಬರುತ್ತಲ್ಲ ಅದು ಹೇಳ್ಬೋದಾ? ಎಲ್ಲರ ಜೊತೆ ಇರುತ್ತೆ. ಎಷ್ಟನೇ ಕ್ಲಾಸ್ ಅಪ್ಪ? ನಾನು 4th ಸ್ಟ್ಯಾಂಡರ್ಡ್. ನೀನು ಎಷ್ಟು ವರ್ಷದಿಂದ ಬರ್ತಾ ಇದ್ದೆ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ. 3 years. ಇವ್ರಕಿನ್ನ ಜೂನಿಯರ್ ಅಂತಾನೆ ಹೇಳ್ಬೋದು. ತಾವು ಎಲ್ಲಿವರೆಗೂ ಕೃತಿಗಳು ಕಂಪ್ಲೀಟ್ ಆಗಿದೆಯಾ? ಫುಲ್ ಜೂನಿಯರ್ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ? 4th. 4th. ತಾವು ಎಷ್ಟು ವರ್ಷದಿಂದ ಬಂದು ಜಾಯಿನ್ ಆಗಿದೆ? ನಾನು 3rd ಇಂದ ಜಾಯಿನ್ ಆಗಿದೆ. ಅಂದ್ರೆ 1 ವರ್ಷ ಆಗಿದೆ ಜಾಯಿನ್ ಆಗಿದೆ. ನೀನ್ ಎಲ್ಲಿವರೆಗೂ ಕಲ್ತಿದ್ಯಮ್ಮ? ನಾನು ಜಂಟಿ ವರ್ಷವರೆಗೂ ಆಗಿದೆ. ಜಂಟಿ ವರ್ಷವರೆಗೂ. ಫಸ್ಟ್ ಇದೆಲ್ಲ ಬರುತ್ತೆ, ಗಮಕಗಳು ಮತ್ತೆ ಅದು ಹೇಳಕ್ಕಾಗುತ್ತಾ? ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಶಾಂತರಾಜು ಅಂತ. ಓಕೆ ಸರ್, ನೀವ್ ಎಷ್ಟು ತಿಂಗಳಿಂದ? ನಾನು ಐದನೇ ತಿಂಗಳಿಂದ ಬರ್ತಾ ಇದ್ದೀನಿ. ಎಷ್ಟು ಕಲ್ತಿದ್ದೀರಾ ಸರ್? ನಾವು ಇವಾಗ ಕರ್ನಾಟಕ ಸಂಗೀತದಲ್ಲಿ ಸರಳ ವರ್ಷೆ, ತಾರಸ್ಥಾಯಿ, ಮಂದ್ರಸ್ಥಾಯಿ, ದಾಟು ವರ್ಷಗಳು, ಆಮೇಲೆ ಅಲಂಕಾರಗಳನ್ನ ಕಲ್ತ್ಕೊಂಡಿದ್ವಿ. ಅದ್ರ ಜೊತೆಗೆ ಕೀಬೋರ್ಡ್ ನ ಕಲಿಸ್ತಾ ಇದೀವಿ, ಓದಿಸ್ತಾ ಇದೀವಿ. ಓಕೆ ಓಕೆ. ಮತ್ತೆ ನೀವು ಅದ್ರಲ್ಲಿ ನಿಮ್ಗೆ ಇಷ್ಟ ಆದಂತ ರಾಗ? ಎಲ್ಲಾ ರಾಗನು ಇಷ್ಟ ಆಗುತ್ತೆ. ನಮ್ಮ ಮಾಸ್ಟರ್ ಚೆನ್ನಾಗಿ ಹೇಳ್ಕೊಡ್ತಾರೆ, ಬಾರಿ ತಾಳ್ಮೆ ಇದೆ ಅವ್ರಿಗೆ. ಎಲ್ಲ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಯಾವ ವಯಸ್ಸಿನವರಾಗ್ಲಿ ಎಲ್ಲರಿಗೂ ತುಂಬಾ ತಾಳ್ಮೆಯಿಂದ ಹೇಳ್ಕೊಡ್ತಾರೆ. ಅದರಿಂದ ನಮಗೂ ಒಂಥರ ಮನಸ್ಸಿಗೆ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಈ ಸಂಗೀತ ಅಭ್ಯಾಸ ಮಾಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಅಭ್ಯಾಸ ಮಾಡ್ತಾರೆ. ಓಕೆ ಸರ್, ತಾವೇನ್ ಮಾಡ್ಕೊಂತೀರಿ? ನಾನು ಇಂಜಿನಿಯರಿಂಗ್ ಓದ್ಕೊಳ್ತೀನಿ ಈಗ. ಓಕೆ, ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಮಾಡ್ತಾನೆ ಕಲಿತಾ ಇದ್ದಾರೆ. ಈ ತರ ನಿಮ್ಗೆ ಆಸಕ್ತಿ ಈಗ ಹೇಗೆ ಅಂತ? ಏನಂದ್ರೆ ನಾವು ಹೊರಗಡೆ ಕೆಲಸ ಮಾಡೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ವಿಚಲಿತರಾಗ್ತೀವಿ, ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಸಂಗೀತನೇ ಮುಖ್ಯ ಅಂತ ತಿಳ್ಕೊಂಡು ಈಗ ಇತ್ತೀಚಿಗೆ ಬಂದು ಇಲ್ಲಿ ಕಲಿತೀವಿ. 45 minutes ಡೈಲಿ ಅಭ್ಯಾಸ ಮಾಡಿ 1 hour ಹತ್ರ. ತುಂಬಾ ತಾಳ್ಮೆ ಇದೆ. ಚಿಕ್ಕ ಮಕ್ಳಿಗೂ ಕಲಿಸ್ತಾರೆ, ದೊಡ್ಡವ್ರಿಗೂ ಕಲಿಸ್ತಾರೆ, ಮಧ್ಯ ವಯಸ್ಸಿಗೂ ಕಲಿಸ್ತಾರೆ, ಯಾರಿಗ್ ಬೇಕಾದ್ರೂ ಕಲಿಸ್ತಾರೆ. ಅಷ್ಟು ಅವ್ರಿಗೆ ಅನುಭವ ಇದೆ, ಬೇಜಾರಾಗಲ್ಲ ಯಾವುದೇ ಆಗ್ಲಿ. ಒಂದ್ಸರಿ ಅಲ್ದ್ರೆ 2 ಸರಿ ಹೇಳ್ಕೊಡ್ತಾರೆ. ಯಾರ್ಯಾರಿಗೆ ಯಾವ ತರ ಕಲಿಸ್ಬೇಕು ಅಂತ ಅನುಭವ ತುಂಬಾ ಅಪಾರವಾಗಿದೆ. ಹಂಗಾಗಿ ನಾವು ತುಂಬಾ ಧನ್ಯರು ಅವ್ರ ಹತ್ರ ಪಾಠ ಕಲಿತಿರೋದು. ಹೆಸರು ರಂಗನಾಥ್ ಅಂತ. ನಾನು ಪ್ರೈಮರಿ ಸ್ಕೂಲ್ ಟೀಚರು. ಈಗ ನನ್ನ ಮಕ್ಕಳನ್ನ ಈಗ ರಂಗಸ್ವಾಮಿ ಸರ್ ಕರ್ನಾಟಕ ಸಂಗೀತ ಹೇಳ್ಕೊಡ್ತಿದ್ದಾರೆ. ಸುಮಾರು ನಾನು ಹೈಸ್ಕೂಲ್ ಓದುವಾಗಿಂದನೂ ಸರ್ ಅದರಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಅವರು ಮೊದಲಿಗೆ ಹಿರಿಯೂರಲ್ಲಿ ಕೆಲಸ ಮಾಡ್ತಾ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು. ಮತ್ತೆ ಅಲ್ಲಿಂದ ಶಿರಾಗ್ ಬಂದು ಶಿರಾದಲ್ಲೂ ಸಮೇತ ಅವರು ಇಲ್ಲಿ ಗಣಪತಿ ಚೌಟ್ರಿ ಹತ್ರ ಬಹಳಷ್ಟು ಈ ಶಿರಾದಲ್ಲಿ ಬಹಳ ಕಡಿಮೆ ದುಡ್ಡಿಗೆ ಹಿಂದಿನಿಂದನೂ ಸಂಗೀತವನ್ನ ಹೇಳ್ಕೊಟ್ಕೊಂಡು ಬಂದಿದ್ದಾರೆ. ಈ ಶಿರಾದಲ್ಲಿ ಸಂಗೀತ ಕಲ್ಸ್ಕೊಡೋ ಏಕೈಕ ಮಾಸ್ಟರ್ ಅಂದ್ರೆ ನಮ್ಮ ರಂಗಸ್ವಾಮಿ ಸರ್. ಯಾವುದೇ ಟೈಮಲ್ಲಿ ಬಂದ್ರು ಸಹ ಬೇಜಾರಿಲ್ಲದೆ ಅವರು ಮಕ್ಕಳಿಗೆ ಸಮಾಧಾನವಾಗಿ ಸಂಗೀತವನ್ನ ಕಲ್ಸ್ಕೊಡ್ತಿದ್ದಾರೆ.
ಅವ್ರಿಗೆ ಆಮೇಲೆ ಸರ್ಕಾರಿ ಕೆಲಸ ಸಿಗ್ತದೆ. ಬೇವನಹಳ್ಳಿಯಲ್ಲಿ ಒಂದಷ್ಟು ಹೈಸ್ಕೂಲ್ ಸಂಗೀತ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಆ ನಂತರ ಶಿರಾಗ್ ಟ್ರಾನ್ಸ್ಫರ್ ಆಗಿ ಬರ್ತಾರೆ. ಈಗ ನಿವೃತ್ತಿಯನ್ನು ಹೊಂದಿ ಸುಮ್ನೆ ಇರಬಾರ್ದು, ನನಗೆ ಕಲ್ತಿರೋ ವಿದ್ಯೆಯನ್ನ ಸಾಕಷ್ಟು ಜನಕ್ಕೆ ಮಕ್ಕಳಿಗೆ ದಾನ ಮಾಡ್ಬೇಕು ಅಂತ ಹೇಳಿ ಅವರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೆ, ಜಾಸ್ತಿ ಡಿಮ್ಯಾಂಡ್ ಇಲ್ದೆ ಮಕ್ಕಳಿಗೆ ಬಹಳಷ್ಟು ಸರಳವಾಗಿ ಈ ಶಿರಾ ಅಂತ ಕ್ಷೇತ್ರದಲ್ಲಿ ಇಂಥ ಒಂದು ತಾಲೂಕಲ್ಲಿ ಯಾರೂ ಇದುವರೆಗೂ ಸಂಗೀತ ಮಾಡೋರು ಹುಡುಕಿದ್ರು ಸಿಕ್ಕೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಕಲಿಯೋ ಆಸಕ್ತಿ ಇರೋರ್ಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಸಂಗೀತ ಹೇಳ್ಕೊಡ್ತಾರೆ, ಜೊತೆಗೆ ವೀಣೆ ಬಗ್ಗೆ ಹೇಳ್ಕೊಡ್ತಾರೆ, ಜೊತೆಗೆ ಕೀಬೋರ್ಡ್ ಅನ್ನು ಸಹ ಕಲ್ಸ್ಕೊಡ್ತಾರೆ. ಕಲ್ಸ್ಕೊಡೋದಿಲ್ಲ, ಜೊತೆಗೆ ಅವರು ಎಕ್ಸಾಮಿನೇಷನ್ ಸಹ ಕಟ್ಟಿಸ್ತಾರೆ. ಜೂನಿಯರ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ, ಆಮೇಲೆ ಸೀನಿಯರ್ ಎಕ್ಸಾಮಿನೇಷನ್ ಸಹ ಕಟ್ಟಿಸ್ತಾರೆ. ಮುಂದುವರೆದು ಇನ್ನು ಅದೇ ಕ್ಷೇತ್ರದಲ್ಲಿ ಮುಂದುವರಿಯೋರ್ಗೆ ದಾರಿ ತೋರಿಸ್ತಾರೆ. ಏನು ಡಿಗ್ರಿ ವಿದ್ವತ್ತನ್ನು ಮಾಡ್ಬೋದು ಗಂಗೂಬಾಯಿ ಅನಗಲ್ನಲ್ಲಿ, ಮೈಸೂರು ಯೂನಿವರ್ಸಿಟಿಲಿ, ಅಲ್ಲಿಗೆ ದಾರಿ ತೋರಿಸ್ತಾರೆ. ಹಂಗಾಗಿ ಈ ಕೋರ್ಸ್ ಅನ್ನು ಮಾಡ್ಕೊಂಡಿದ್ದೆ ಆದ್ರೆ ಇವತ್ತಿನ ದಿನದಲ್ಲಿ ಓದ್ದವ್ರಿಗೆಲ್ಲ ಗೌರ್ಮೆಂಟ್ ಕೆಲಸ ಸಿಗೋದು ಬಹಳ ಕಷ್ಟ. ಅಂಥದ್ರಲ್ಲಿ ಯಾವ್ದಾದ್ರು ಮಕ್ಕಳಿಗೆ ಸಂಗೀತ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಸಕ್ತಿ ಇರುವಂತವ್ರು ಈ ಕ್ಷೇತ್ರದಲ್ಲೇ ಮುಂದುವರೆದು ಸಾಧನೆ ಮಾಡಿ ಸರ್ಕಾರಿ ಕೆಲಸವನ್ನು ತಗೋಬಹುದು, ಜೊತೆಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಮೇತ ಕೆಲಸ ಮಾಡಬಹುದು, ಸಂಗೀತ ಕಲ್ತು ಸಮೇತ ವೃತ್ತಿಯ ಜೀವನವನ್ನ ಕಟ್ಕೊಳ್ಬಹುದು ಅಂತ ಒಂದು ಮಹತ್ ಕಾರ್ಯವನ್ನ ಮಾಡ್ತಾರೆ. ಬೇರೆ ಕಡೆ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೇವಲ 2 ದಿನ ಕೆಲಸ ಸಂಗೀತ ಹೇಳ್ಕೊಟ್ರು 2,2 ಸಾವಿರ ಫೀಸ್ ತಗೊಳ್ತಾರೆ. ನಮ್ ಸರ್ ವಾರದಲ್ಲಿ 4 ದಿನ ಹೇಳ್ಕೊಡ್ತಾರೆ. ಅಂತ ಒಂದು ಕಡಿಮೆ ದರದಲ್ಲಿ ಅವ್ರಿಗೆ ಗೊತ್ತಿರೋದು ಒಂದೇ ಸಂಗೀತ ಕಲ್ಸೋದು. ಅವರ ಸಂಪೂರ್ಣ ಸಮಯವನ್ನ ಒಂದು ಸಪರೇಟ್ ಮೇಲೆ ಅಪ್ಸ್ಟೈರ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ಸಂಪೂರ್ಣ ಬಿಡುವಿನ ಸಮಯ ಪೂರ್ತಿ ಯಾವುದೇ ಸಮಯದಲ್ಲಿ ಬಂದ್ರು ಸಂಗೀತ ಕಲ್ಸ್ಕೊಡ್ತಾರೆ. ಇಂಥ ಒಂದು ಅವಕಾಶ ನಮ್ಮ ಮಕ್ಕಳಿಗೆ, ನನ್ನ 2 ಮಕ್ಕಳು ಸಮೇತ ಕಲಿತಿದ್ದಾರೆ. ನಾನ್ ಸೇರ್ಸಿದ್ರಿಂದ ಈಗ ನನ್ನ ಅನೇಕ ಟೀಚರ್ಸ್ ಮಕ್ಕಳು ಸಮೇತ ಒಂದ್ 8-10 ಜನ ಇಲ್ಲಿಗೆ ಬರ್ತಿದ್ದಾರೆ. ಅವರು 4 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಯಾವುದೇ ಟೈಮಲ್ಲಿ ಬಂದ್ರು ಸಮೇತ ಹೇಳ್ಕೊಡ್ತಾರೆ. ಇದನ್ನ ಸದುಪಯೋಗ ಪಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಸರ್, ನಿಮ್ಗೆ ಕರ್ನಾಟಕ ಸಂಗೀತದಲ್ಲಿ ಇಷ್ಟವಾದಂತ ರಾಗ ಯಾವುದು? ನನಗೆ ಎಲ್ಲಾ ರಾಗಗಳು ಇಂಟ್ರೆಸ್ಟ್. ಅದರಲ್ಲಿ ಇಂಟ್ರೆಸ್ಟ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಕಲ್ಯಾಣಿ ರಾಗ, ಕಲ್ಯಾಣಿ ರಾಗ, 65ನೇ ಬೇಳೆಕರ್ತ ರಾಗ, ಪ್ರತಿ ಮಧ್ಯಮ ರಾಗ. ಓಕೆ ಓಕೆ ಓಕೆ. ಮತ್ತೆ ಮೊದಲ ಸಾರ್ವಜನಿಕ ನಿಮ್ಗೆ ಪ್ರೋಗ್ರಾಮ್ ಬಂದಿದ್ದು ಎಲ್ಲಿ ಮತ್ತೆ ಯಾವಾಗ? ಮೊದಲ ಕಾರ್ಯಕ್ರಮ ಹಿರಿಯೂರಲ್ಲಿ ಹಾ. ತ್ಯಾಗರಾಜರ ಆರಾಧನಾ ಮಹೋತ್ಸವದಲ್ಲಿ ಹ್ಮ್. ಕಾರ್ಯಕ್ರಮ ಹ್ಮ್. ಬಂದಿತ್ತು. ಅಲ್ಲಿ ನಾನು ಹಾಡಿದೀನಿ, ಹಾಡುಗಾರಿಕೆಯನ್ನು ಹಾಡಿದೀನಿ. ಹ್ಮ್. ದುರ್ಗದಲ್ಲೂ ಕೂಡ ಹಾಡಿದೀನಿ, ಚಿತ್ರದುರ್ಗದಲ್ಲಿ. ಮತ್ತೆ ನಿಮ್ಮ ನೆಚ್ಚಿನ ಸಂಗೀತಗಾರರು ಯಾರಾಗಿದ್ದಾರೆ? ಹೆಚ್ಚಿನ ಸಂಗೀತಗಾರರು ಯೇಸುದಾಸ್ ಅವರು, MS ಸುಬ್ಬಲಕ್ಷ್ಮಿ ಅವರು, ಓಕೆ ಸೂಪರ್. ಆಮೇಲೆ ರಜನಿ ಗಾಯತ್ರಿ ಅವರು ತುಂಬಾ ಇಷ್ಟ. ಓಕೆ. ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಇವಾಗ ನೀವು ಸಾಧನೆ ಮಾಡಿದ್ದೀರಾ. ನಿಮ್ ತರ ಸಾಧನೆ ಮಾಡೋದಕ್ಕೆ ಇವ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡ್ತೀವಿ? ಈಗ ಸ್ವಲ್ಪ ಸಾಧನೆ ಕಡಿಮೆ ಅಂದ್ರೆ ಆತರ ಜಾಸ್ತಿ. ಈ ಬರ್ತಿದ್ದಾಕಲೆ ಎಕ್ಸಾಮ್ ಎಷ್ಟು ವರ್ಷಕ್ಕೆ ಎಷ್ಟು ತಿಂಗಳಿಗೆ ಕಟ್ಟಬೇಕು ಅಂತ ಕೇಳ್ತಾರೆ, ಎಷ್ಟು ವರ್ಷಕ್ಕೆ ಅಂತ ಕೇಳಲ್ಲ. ಅದು ಜೂನಿಯರ್ಗೆ 2 ವರ್ಷಕ್ಕೆ ಎಕ್ಸಾಮ್ ಕೊಡಿಸ್ಬೇಕು ಅಂತ ಇದೆ ನಿಯಮ, ಸರ್ಕಾರ ನಿಯಮ. ಈ ಬರ್ತಿದ್ದಾಕಲೆ ಅವ್ರಿಗೆ ಪ್ರೈಸ್ ತರಬೇಕು, ಫಸ್ಟ್ ಪ್ರೈಸ್ ತರಬೇಕು, ಇದು ವೇದಿಕೆಯಲ್ಲಿ ಆಡಕ್ ಸಿಗಬೇಕು ಕಾರ್ಯಕ್ರಮ, ಹಿಂಗ್ ಬರ್ತಾರೆ. ಸ್ವಲ್ಪ ಕಡಿಮೆನೆ ಈಗ. ಹಾಗಾಗಿ ನಾನು ಹೇಳ್ತೀನಿ, ಸಂಗೀತವನ್ನ ಕಂಪಲ್ಸರಿ ಕಲೀರಿ, ಫಸ್ಟ್ ವಿದ್ಯೆ ಕಲೀರಿ, ಆಮೇಲೆ ವೇದಿಕೆನೆ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಅಂತ ಹೇಳ್ತೀನಿ ಮಕ್ಕಳಿಗೆ. ಓಕೆ. ಅಂದ್ರೆ ಈ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಕ್ ಬಂದಾಗ ಯಾವ್ಯಾವ ರೀತಿ ನಿಮ್ಗೆ ಪ್ರೋತ್ಸಾಹ ಸಿಗ್ತಾ ಹೋಯ್ತು ಅಂತ? ನಮ್ಮ ಗುರುಗಳು, ನಾನು ತುಂಬಾ ಚೆನ್ನಾಗಿ ಹಾಡ್ತಿದ್ದೆ, ವಾಯ್ಸ್ ತುಂಬಾ ಚೆನ್ನಾಗಿತ್ತು. ನಮ್ಮ ಗುರುಗಳು, ಆಮೇಲೆ ನಮ್ಮ ಗುರುಗಳ ಜೊತೆಗೆ ಸಂಗೀತ ಕಲಿಯಕ್ ಬರಲ್ಲ, ಅವರೆಲ್ಲ ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಆಡ್ತೀಯ, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡು ಅಂತ ಹೇಳಿದ್ರು. ಪ್ರೋತ್ಸಾಹ ಅವ್ರದೆಲ್ಲ ಎಲ್ಲಾ ಪ್ರೋತ್ಸಾಹದ ಮೇರೆಗೆ ನನಗೆ ಸಿಕ್ತ ಆಸಕ್ತಿ ಹೆಚ್ಚಾಯ್ತು. ಇವಾಗ ಎಲ್ಲಾ ಸ್ಕೂಲ್ಗಳಲ್ಲೂ ಇರಲ್ಲ, ಎಲ್ಲಾ ಸ್ಕೂಲ್ಗಳಲ್ಲಿ ಇರ್ಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ಎಲ್ಲಾ ಶಾಲೆಗಳಿಗೂ ಸಂಗೀತ ಶಿಕ್ಷಣ ಬಹಳ ಒಳ್ಳೆಯದು. ಮಾನಸಿಕವಾಗಿ ಸಂಗೀತ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗುತ್ತದೆ ಸಂಗೀತ. ಆಮೇಲೆ ಪಠ್ಯ ಪುಸ್ತಕಕ್ಕೆ ಪೂರಕವಾಗಿದೆ ಸಂಗೀತ. ಹಾಗಾಗಿ ಸಂಗೀತ ಅಗತ್ಯ ಇದೆ. ಎಲ್ಲಾ ಶಾಲೆಗಳಿಗೂ ಸಂಗೀತ ಶಿಕ್ಷಕರ ತಗೊಳ್ಳೋದು ತುಂಬಾ ಇದೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ಪ್ರತಿಯೊಬ್ಬ ಮಗುಗುನು ಸಂಗೀತದ ಜ್ಞಾನ ಇರ್ಬೇಕು, ಜ್ಞಾನ ಇದ್ರೆ ಸಂಗೀತ ಅವರು ಯಾವ
ಯಾವ್ದೇ ಟೈಮ್ ಅಲ್ಲಿ ಆಗಿದ್ರೆ ಅದನ್ನ ಎದುರಿಸುವಂತ ಶಕ್ತಿ ಬರುತ್ತೆ, ಮತ್ತೆ ಉತ್ಸಾಹನೂ ನೀಡುತ್ತೆ ಹೌದು ಸಂಗೀತ. ಹೌದು ಹೌದು, ಅಂತ ಶಕ್ತಿ ಇದೆ ಸಂಗೀತ. ಸಂಗೀತಕ್ಕೆ. ಹೌದು, ನನಗೆ ಎಲ್ಲಾ ಪ್ರಕಾರದ ಸಂಗೀತಗಳು ತುಂಬಾ ಇಷ್ಟ. ಹಾ. ಜನಪದ ಗೀತೆ ಆಗ್ಬೋದು, ಭಾವಗೀತೆ ಆಗ್ಬೋದು, ಕನ್ನಡ ಗೀತೆ ಆಗ್ಬೋದು, ಹ್ಮ್. ದೇಶಭಕ್ತಿ ಗೀತೆ ಆಗ್ಬೋದು, ತುಂಬಾ ಎಲ್ಲಾ ಸಂಗೀತ ಪ್ರಕಾರಗಳು ತುಂಬಾ ಇಷ್ಟ. ಅದರಲ್ಲಿ ಶಾಸ್ತ್ರೀಯ ಸಂಗೀತ ಬಹಳ ಪ್ರಾಮುಖ್ಯತೆ, ಓಕೆ. ತುಂಬಾ ಇಷ್ಟ. ಹಾಗಾಗಿ ಅಂದ್ರೆ ಮುಂದಿನ ಯೋಜನೆಗಳು ಹೇಗಿದಾವೆ ಅಂತ ನಿಮ್ಮವು? ಆಲ್ರೆಡಿ ನೀವು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀರಾ, ಮುಂದಿನ ಮಕ್ಕಳನ್ನ ಸಂಗೀತದಲ್ಲಿ ಬೆಳೆಸ್ಬೇಕು. ನಾನು ಹೆಚ್ಚು ನಾನು ಇರೋವರೆಗೂ ಸಂಗೀತ ಬೆಳೆಸ್ಬೇಕು. ಸಂಗೀತ ಮಕ್ಕಳು ಬೆಳಿಬೇಕು ಹೆಚ್ಚಾಗಿ. ಸಂಗೀತ ಒಳ್ಳೆ ವಿದ್ಯೆ, ಗಂಧರ್ವ ವಿದ್ಯೆ. ಹಾಗೋಸ್ಕರ ಸಂಗೀತ ಬೆಳಿಬೇಕು. ಹಾಗೋಸ್ಕರ ನನಗೆ ತುಂಬಾ ಇಷ್ಟ ಮಕ್ಕಳಿಗೆ ಸಂಗೀತ ಬೆಳೆಸೋದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಗೀತ ವಿದ್ವಾನ್ ಆದಂತಹ ಎಚ್ ರಂಗಸ್ವಾಮಿ ಅವರನ್ನ ನಾವು ಸಂದರ್ಶನವನ್ನ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.